ಆತ್ಮೀಯ ಸಹೋದರ ಸಹೋದರಿಯರೇ, ಆಗಮನ ಕಾಲದ ಆಧ್ಯಾತ್ಮಿಕ ಚಿಂತನೆಗಳಿಗೆ ತಮಗೆಲ್ಲರಿಗೂ ಸ್ವಾಗತ. ನಿರೀಕ್ಷಿತ ಅಚಲ ಭರವಸೆ ಹೊಂದಲು ತಾಳ್ಮೆ ನಮ್ಮ ಕ್ರೈಸ್ತಿಯ ಜೀವನದಲ್ಲಿ ಅತ್ಯಂತ ಅಗತ್ಯ. ವಿಶ್ವಗುರುಗಳ ನಿವಾಸದ ಪ್ರಬೋಧಕರಾದ ಸ್ವಾಮಿ ರೊಬರ್ಟೋ ಪಾಸೋಲಿನಿ ಆಗಮನ ಕಾಲವನ್ನು ನಂಬಿಕೆಯಿಂದ ಕಾಯುವ ಕಾಲವೆಂದು, ಹಿಂಜರಿಕೆಯಿಲ್ಲದ ನಿರೀಕ್ಷೆಯೆಂದು ವಿವರಿಸುತ್ತಾರೆ. ಕ್ರೈಸ್ತರು ದಾರಿ ತಪ್ಪಿದ ಪ್ರಯಾಣಿಕರು ಅಲ್ಲ, ಅವರು ಕಾವಲುಗಾರರು. ರಾತ್ರಿಯ ಕತ್ತಲೆಯಲ್ಲೂ ಜಾಗರೂಕರಾಗಿ ನಿಂತು ಕ್ರಿಸ್ತನ ಬೆಳಕು ಮತ್ತೆ ಜಗತ್ತನ್ನು ಪ್ರಕಾಶಮಾನಗೊಳಿಸುತ್ತದೆ ಎನ್ನುವ ವಿಶ್ವಾಸದಿಂದ ಬದುಕುವವರು. ಭರವಸೆಯ ಜೂಬಿಲಿ ವರ್ಷ ನಮ್ಮೊಳಗಿನ ಆ ನಿರೀಕ್ಷೆಯ ಜ್ವಾಲೆಯನ್ನು ಮತ್ತೊಮ್ಮೆ ಬೆಳಗಿಸಲಿ. ಆಗಮನ ಕಾಲ ನಮಗೆ ಕ್ರಿಸ್ತನ ಮೊದಲ ವಿನಯಪೂರ್ಣ ಆಗಮನವನ್ನು, ಕಾಲಾಂತ್ಯದ ವೈಭವಯುತ ಪುನರಾಗಮನವನ್ನು ಚಿಂತಿಸಲು ಆಹ್ವಾನಿಸುತ್ತದೆ. ಇದು ನಮ್ಮನ್ನು ಕಾಯಲು, ಅದೇ ಸಮಯದಲ್ಲಿ ತ್ವರಿತವಾಗಿ ಮುನ್ನಡೆಯಲು ಕರೆ ನೀಡುತ್ತದೆ. ಆಗಮನ ಕಾಲದ 3ನೇ ಭಾನುವಾರದ ವಾಚನಗಳಲ್ಲಿ ನಾವು ನಿರೀಕ್ಷೆಯ 3 ದೃಷ್ಟಿಕೋನಗಳನ್ನು ಕಾಣುತ್ತೇವೆ. ದೇವರ ಪುನರ್ಜೀವನದಿಂದ ಮರಳು ಭೂಮಿ ಹೂದೋಟವಾಗಿ ಅರಳುವ ಯೆಶಾಯನ ಭವಿಷ್ಯದ ದೃಶ್ಯ, ತಾಳ್ಮೆಯೂ ತ್ಯಾಗವೂ ಆದ ನಿರೀಕ್ಷೆಗೆ ಯಾಕೋಬನ ಪತ್ರದ ಆಹ್ವಾನ ಮತ್ತು ಲೋಕರಕ್ಷಕ ಮೆಸ್ಸಿಯನನ್ನು ಆಳವಾಗಿ ಅರಿತುಕೊಳ್ಳಬೇಕೆಂದ ಸ್ನಾನಿಕ ಯೋಹಾನನ ಹೃದಯದ ಹುಡುಕಾಟ, ಇವೆಲ್ಲವೂ ಸೇರಿ ನಮಗೆ ನಿರೀಕ್ಷಿತ ಅಚಲ ಭರವಸೆಯನ್ನು ಹೊಂದಲು ಕರೆ ನೀಡುತ್ತವೆ. ಒಂದು ದೊಡ್ಡ ಮರುಭೂಮಿಯ ಅಂಚಿನಲ್ಲಿ ಒಂದು ಹಳ್ಳಿ ಇತ್ತು. ಪ್ರತಿ ವರ್ಷ ಬರ ಬಂದಂತಾಗುತ್ತಿದ್ದರೆ ಜನರು ಮಳೆಗೆ ಆತಂಕದಿಂದ ಕಾಯುತ್ತಿದ್ದರು. ಆದರೆ ಎಲಿಯಾಸ್ ಎಂಬ ವಯೋವೃದ್ಧ ರೈತನೊಬ್ಬನು ಮಾತ್ರ ಅತ್ಯಂತ ಬಿಸಿಲಿನ ಕಾಲದಲ್ಲೂ ಹೂವಿನ ಬೀಜಗಳನ್ನು ಬಿತ್ತುತ್ತಿದ್ದ. ಜನರು ಅವನ ಆಶಾವಾದವನ್ನು ಹಾಸ್ಯ ಮಾಡುತ್ತಿದ್ದರು. ಆದರೆ ಅವನು ಒಂದೇ ಒಂದು ಮಾತನ್ನೇ ಹೇಳುತ್ತಿದ್ದ: ಸಿದ್ಧರಾಗಿರುವವರನ್ನು ಮಳೆಗಾಲ ಯಾವಾಗಲೂ ಹುಡುಕುತ್ತದೆ ಎಂದು. ಬರ ಬಂದಾಗ ಭೂಮಿಯು ಬಿರುಕು ಬಿಟ್ಟಿತು, ಪ್ರಾಣಿಗಳು ಓಡಿ ಹೋದವು. ಆದರೆ ಎಲಿಯಾಸ್ ಬೀಜ ಬಿತ್ತುವ ಕೆಲಸವನ್ನು ಮಾತ್ರ ನಿಲ್ಲಿಸಲಿಲ್ಲ. ಒಂದು ಸಂಜೆ ಮೋಡ ಕವಿದಿತು, ಧಾರಾಳವಾಗಿ ಮಳೆ ಬಂತು. ಹಳ್ಳಿಯೆಲ್ಲ ಬರಡಾಗಿದ್ದರೂ ಒಂದೇ ಒಂದು ಜಾಗದಲ್ಲಿ ಹೂದೋಟ ಜೀವಂತವಾಗಿ ಅರಳಿತು. ಅದು ಎಲಿಯಾಸ್ ಬಿತ್ತಿದ ಹೂವಿನ ಹೊಲ. ಆಗ ಹಳ್ಳಿಯವರಿಗೆ ಅರಿವಾಯಿತು, ಅವನ ನಿರೀಕ್ಷೆ ಕೇವಲ ಕಲ್ಪನೆ ಅಲ್ಲ, ಅದು ಕ್ರಿಯಾತ್ಮಕ, ಜಾಗರೂಕ ಮತ್ತು ಅಚಲ ನಿರೀಕ್ಷೆ ಎಂದು. ಇದೇ ಆಗಮನ ಕಾಲದ ನಿರೀಕ್ಷೆ. ಮರುಭೂಮಿಯಲ್ಲಿಯೂ ಬೀಜ ಬಿತ್ತುವ ಧೈರ್ಯ, ಅದು ದೇವರ ವಾಗ್ದಾನವು ಅರಳುತ್ತದೆ ಎಂದು ನಂಬುವ ಮನಸ್ಸು. ಯೆಶಾಯ ಅಧ್ಯಾಯ 35ರಲ್ಲಿ ನೋಡುವುದು ದೇವರ ಆತ್ಮದ ಹೆದ್ದಾರಿ, ಅಂದರೆ ಮರುಭೂಮಿ ಹೂದೋಟವಾಗುವ ನಿರೀಕ್ಷೆ. ಅಸ್ಸೀರಿಯರ ದಾಳಿಯಿಂದ ಸೆದೆಬಿದ್ದ ನಿರಾಸೆಯಲ್ಲಿದ್ದ ಇಸ್ರಾಯೇಲರಿಗೆ ಯೆಶಾಯನು ಆಶ್ಚರ್ಯಕರ ಭವಿಷ್ಯದ ದೃಶ್ಯ ನೀಡುತ್ತಾನೆ. ಮರುಭೂಮಿ ಅರಳುತ್ತದೆ, ದುರ್ಬಲರು ಬಲ ಪಡೆಯುತ್ತಾರೆ. ಪವಿತ್ರತೆಯ ಹೆದ್ದಾರಿಯಲ್ಲಿ ದೈವಿಕ ಜನರು, ದೇವಜನರು ತಮ್ಮ ಸ್ವನಾಡಿಗೆ ಮರಳುತ್ತಾರೆ. ಇದು ಒಂದು ಮುಂಚೂಣಿಯಾಗಿ ಸಂಕ್ಷಿಪ್ತ ಟಿಪ್ಪಣಿ ಕೊಡುವ ಲೇಖನದ ಉಪಕರಣ. ಪ್ರವಾದಿ ಈ ತಂತ್ರವನ್ನು ಬಳಸಿಕೊಂಡು ಅವನು ಭವಿಷ್ಯದ ಘಟನೆಗಳನ್ನು ಒಟ್ಟಿಗೆ ಜನರ ಮುಂದೆ ಇಡುತ್ತಾನೆ. ಇದು ಪರಿಸ್ಥಿತಿಗಳಿಂದ ಹುಟ್ಟಿದ ಆಶಾವಾದವಲ್ಲ, ಇದು ದೇವರ ನಂಬಿಗಸ್ತಿಕೆಯಲ್ಲಿ ಬೇರೂರಿದ ದೈವಿಕ ದೃಢತೆ. ದೇವರ ಆಗಮನವು ನಿರ್ಜನತೆಯನ್ನು ತಿರುಗಿಸುವ ಸೂತ್ರ. ಒಣನೆಲ ತೋಟವಾಗುತ್ತದೆ, ಭಯಭೀತರು ಧೈರ್ಯ ಪಡೆಯುವಂತಾಗುತ್ತದೆ, ಕುಂಟರು ಜಿಗಿಯುವರು, ಕುರುಡರು ನೋಡುವರು. ಇಲ್ಲಿ ನಾವು ಕಲಿಯುವುದೇನೆಂದರೆ, ಮರುಭೂಮಿ ಅಂತ್ಯವಲ್ಲ, ದೇವರು ಅದರಲ್ಲಿಯೇ ನಮಗೆ ಹೆದ್ದಾರಿ ಸಿದ್ಧಪಡಿಸಿದ್ದಾನೆ. ಆಗಮನವು ನಮಗೆ ಹೇಳುವುದೇನೆಂದರೆ, ಜೀವನದ ಮರುಭೂಮಿ ಸಂದರ್ಭಗಳಲ್ಲಿ ನಾವು ಭಯಪಡಬಾರದು, ಕಾರಣ ದೇವರು ಈಗಾಗಲೇ ಕಾರ್ಯನಿರತರಾಗಿದ್ದಾರೆ ಎಂಬ ಅಚಲ ವಿಶ್ವಾಸ ನಮ್ಮಲ್ಲಿ ಸದಾ ಇರಬೇಕು. ಯಾಕೋಬನ ಪತ್ರ ಅಧ್ಯಾಯ 5ರಲ್ಲಿ ರೈತನ ತಾಳ್ಮೆ ಮತ್ತು ಪ್ರವಾದಿಯ ತ್ಯಾಗದ ಚಿತ್ರಣ. ಯಾಕೋಬನು ಹೇಳುವುದೇನೆಂದರೆ, ನಿಜವಾದ ನಿರೀಕ್ಷೆ ತ್ವರಿತ ವೇಗದಲ್ಲಿ ಬೆಳೆಯುವುದಿಲ್ಲ, ಅದು ಶಾಂತ ತಾಳ್ಮೆಯಲ್ಲಿ ಬೆಳೆಯುತ್ತದೆ. ಮೊದಲ ಮಳೆ ಮತ್ತು ಕೊನೆಯ ಮಳೆಗೆ ಕಾಯುವ ರೈತನಂತೆ ಕ್ರೈಸ್ತರೂ ಸಹ ಸಿದ್ಧತೆಯೊಂದಿಗೆ ಸಹನಶೀಲರಾಗಿ ಕಾಯಬೇಕು. ರೈತನಿಗೆ ಮೋಡಗಳನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ, ಆದರೆ ಅವನು ಮಣ್ಣನ್ನು ತಯಾರಿಸುತ್ತಾನೆ. ಇದು ಕ್ರಿಯಾತ್ಮಕ ಕಾಯುವಿಕೆ, ಸುಸ್ತಿನಲ್ಲಿರುವ ಕಾಯುವಿಕೆಯಲ್ಲ. ಆತುರವು ಸಮುದಾಯವನ್ನು ಭೇದಿಸುತ್ತದೆ ಎಂಬ ಎಚ್ಚರಿಕೆಯನ್ನು ಯಾಕೋಬನು ಮನವರಿಕೆ ಮಾಡುತ್ತಾನೆ.
ಬದಲಿಗೆ ಕಷ್ಟವನ್ನು ಸಹಿಸಿಕೊಂಡ ಪ್ರವಾದಿಗಳನ್ನು ನೆನಪಿಸಿಕೊಳ್ಳಲು ಆಹ್ವಾನಿಸುತ್ತಾನೆ. ದೇವರ ಕಾಲವು ಎಂದಿಗೂ ತಡವಾಗುವುದಿಲ್ಲ. ಅದು ಸದಾ ಉದ್ದೇಶಪೂರ್ಣ ಕಾಲವಾಗಿದೆ. ಆದ್ದರಿಂದ ಆಗಮನ ಕಾಲವು ಕ್ರಿಸ್ಮಸ್ಗೆ ದಿನಗಣನೆ ಮಾಡುವ ಕಾಲವಲ್ಲ. ಇದು ಆತ್ಮೀಯ ತಾಳ್ಮೆಯ ಶಾಲಾ ಪಠ್ಯಕ್ರಮವಾಗಿದೆ. ಮತ್ತಾಯನ ಶುಭ ಸಂದೇಶ ಅಧ್ಯಾಯ 11ರಲ್ಲಿ ಲೋಕರಕ್ಷಕ ಮೆಸ್ಸಿಯನನ್ನು ಆಳವಾಗಿ ಅರಿತುಕೊಳ್ಳಲು ಬಯಸಿದ ಸ್ನಾನಿಕ ಯೋಹಾನನ ಹೃದಯದ ಚಿತ್ರಣ. ಕಾರಾಗೃಹದಲ್ಲಿ ಇದ್ದ ಸ್ನಾನಿಕ ಯೋಹಾನನು ಯೇಸುವಿಗೆ ದೂತರ ಮೂಲಕ ಕೇಳುತ್ತಾನೆ, ಬರಬೇಕಾದವರು ನೀವೋ ಅಥವಾ ಬೇರೊಬ್ಬರನ್ನು ನಾವು ಎದುರು ನೋಡಬೇಕೋ ಎಂದು. ಇದು ಅವನ ಅಸಮಾಧಾನವಲ್ಲ, ಇದು ಆಳವಾದ ಅರಿವಿನ ಹುಡುಕಾಟ. ಅವನ ನಿರೀಕ್ಷೆ ಸರಿಯೇ, ಆದರೆ ಸಂಪೂರ್ಣವಾಗಿರಲಿಲ್ಲ. ಯೇಸು ಯೆಶಾಯ ಪ್ರವಾದಿಯ 35ನೇ ಅಧ್ಯಾಯದಲ್ಲಿ ಕಾಣುವ ಸೂಚನೆಗಳನ್ನು ಮರು ಉಚ್ಚರಿಸುತ್ತಾನೆ. ಕುಂಟರು ನಡೆಯುತ್ತಾರೆ, ಕುರುಡರು ಕಣ್ತೆರೆಯುತ್ತಾರೆ, ಕಿವುಡರು ಕೇಳುತ್ತಾರೆ ಎಂಬ ಸುವಾರ್ತೆ. ಇದು ಕೇವಲ ಅದ್ಭುತಗಳಲ್ಲ, ಇವು ದೇವರ ಆಗಮನದ ದೃಢ ಪ್ರಮಾಣಗಳು. ಯೇಸು ಸ್ನಾನಿಕ ಯೋಹಾನನನ್ನು ಶ್ರೇಷ್ಠನನ್ನಾಗಿ ಪರಿಚಯಿಸುತ್ತಾರೆ. ಅದು ಅವನು ಅದ್ಭುತಗಳನ್ನು ಮಾಡಿದ ಕಾರಣಕ್ಕೆ ಅಲ್ಲ, ಬದಲಾಗಿ ಮೆಸ್ಸಿಯನನ್ನು ಪರಿಚಯಿಸಿದ ಏಕೈಕ ವ್ಯಕ್ತಿ ಅವನಾಗಿರುವುದರಿಂದ. ಆದರೆ ದೇವರ ಸಾಮ್ರಾಜ್ಯದಲ್ಲಿ ಕನಿಷ್ಠನಾದವನಿಗೆ ಕ್ರಿಸ್ತನ ಸಂಪೂರ್ಣ ದರ್ಶನದ ಅರಿವಿದೆ. ಅದು ಕ್ರಿಸ್ತನ ಮರಣ, ಪುನರುತ್ಥಾನ ಮತ್ತು ರಾಜ್ಯಭಾರ. ಇವುಗಳನ್ನು ಸಾರುವ ಸಾಮರ್ಥ್ಯ ಇರುವವನು ಯೋಹಾನನಿಗಿಂತಲೂ ಶ್ರೇಷ್ಠನು. ಯೋಹಾನನ ಸಂಶಯಗಳು ನಮ್ಮ ಜೀವನದ ಗೊಂದಲಗಳನ್ನು ಪ್ರತಿಬಿಂಬಿಸುತ್ತವೆ. ಆದರೆ ಯೇಸು ನಮಗೆ ಕಲಿಸುವುದು, ಉತ್ತರಗಳು ಇಲ್ಲದಿದ್ದರೂ ಆತನನ್ನು ಹುಡುಕಿದಾಗಲೇ ನಂಬಿಕೆ ಬೆಳೆಯುವುದೆಂದು. ಪ್ರಿಯ ಸಹೋದರ ಸಹೋದರಿಯರೇ, ಯೆಶಾಯನು ಸರ್ವೇಶ್ವರರ ವಿಮೋಚನದ ಕ್ರಿಯೆಯ ಮೇಲೆ ಭರವಸೆ ಇಡಲು ಕಲಿಸುತ್ತಾನೆ. ಯಾಕೋಬನು ರೈತನ ತಾಳ್ಮೆ ಮತ್ತು ಪ್ರವಾದಿಯ ತ್ಯಾಗವನ್ನು ನೆನಪಿಸುತ್ತಾನೆ. ಮತ್ತಾಯನು ಸ್ನಾನಿಕ ಯೋಹಾನನಂತೆ ಯೇಸುವನ್ನು ಆಳವಾಗಿ ತಿಳಿದುಕೊಳ್ಳುವ ಹಂಬಲವನ್ನು ನಮ್ಮಲ್ಲಿ ಬೆಳಗಿಸುತ್ತಾನೆ. ಆಗಮನ ಕಾಲವು ಮರುಭೂಮಿಯಲ್ಲಿ ಹೂದೋಟವನ್ನು ಅರಳಿಸುವ ಕಾಲ, ನಮ್ಮ ಹೃದಯದ ಮಣ್ಣನ್ನು ತಯಾರಿಸುವ ತಾಳ್ಮೆಯ ಕಾಲ, ಹುಡುಕುವ ಮನಸ್ಸಿಗೆ ಕ್ರಿಸ್ತನಲ್ಲಿ ಸ್ಪಷ್ಟತೆಯನ್ನು ಕಂಡುಕೊಳ್ಳುವ ಕಾಲ. ಆದ್ದರಿಂದ ನಾವು ಕಾವಲುಗಾರರಾಗಿ, ಜಾಗರೂಕರಾಗಿ, ನಂಬಿಕೆಯಿಂದ ಸಂಕೋಚವಿಲ್ಲದೆ ಕಾಯೋಣ. ಬರುವ ಪ್ರಭುವು ಎಲ್ಲವನ್ನು ಹೊಸದಾಗಿಸುತ್ತಾನೆ ಎಂಬ ಭರವಸೆಯಲ್ಲಿ ದೇವರ ವಾಗ್ದಾನದ ಹೆದ್ದಾರಿಯಲ್ಲಿ ನಡೆಯೋಣ. ಹಾಗೆಯೇ ತಾಳ್ಮೆಯಿಂದ ಆಲಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು.